ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಆಧ್ಯಾತ್ಮಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಂಬಂಧಿಸಿದ ನಮ್ಮ ಈ ಚಾನೆಲ್ಗೆ ನಿಮಗೆ ಸುಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ಒಂದು ಬಹಳ ಮುಖ್ಯವಾದ ಪರಿಕಲ್ಪನೆಯ ಬಗ್ಗೆ ಮಾತನಾಡಲಿದ್ದೇವೆ. ಅದುವೇ ಸಂಕಲ್ಪ. ಸಂಕಲ್ಪವೆಂದರೆ ಕೇವಲ ನಿರ್ಧಾರವಲ್ಲ, ಅದು ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವ ಒಂದು ಶಕ್ತಿಯುತ ಸಾಧನ. ಈ ವಿಡಿಯೋದಲ್ಲಿ ನಾವು ಸಂಕಲ್ಪ ಎಂದರೇನು, ಪ್ರಾಚೀನ ಗ್ರಂಥಗಳಲ್ಲಿ ಇದರ ಉಲ್ಲೇಖ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದು, ಮುಂದಿನ ವಿಡಿಯೋದಲ್ಲಿ ನಾವು ಸಂಕಲ್ಪವನ್ನು ಹೇಗೆ ಮಾಡಬೇಕು, ಅದರ ಹಂತಗಳು ಯಾವುವು ಮತ್ತು ನಮ್ಮ ಜೀವನದಲ್ಲಿ ಅದನ್ನು ಪರಿಣಾಮಕಾರಿಯಾಗಿ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ವಿವರವಾಗಿ ಚರ್ಚಿಸೋಣ. ಸಂಕಲ್ಪವು ಸಂಸ್ಕೃತ ಎಂದರೆ ಶುಭ ಅಥವಾ ಶುಭ ಸಂಕೇತ ಮತ್ತು ಕಲ್ಪ ಎಂದರೆ ಪ್ರತಿಜ್ಞೆ ಅಥವಾ ನಿರ್ಧಾರ. ಈ ಎರಡು ಮೂಲ ಪದಗಳಿಂದ ಬಂದಿದೆ. ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಸಂಕಲ್ಪಕ್ಕೆ ಅಪಾರ ಮಹತ್ವ ನೀಡಲಾಗಿದೆ. ವೇದಗಳು, ಉಪನಿಷತ್ತುಗಳು, ಯೋಗಸೂತ್ರಗಳು, ಭಗವದ್ಗೀತೆ ಮತ್ತು ಪುರಾಣಗಳಲ್ಲಿ ಸಂಕಲ್ಪದ ಕುರಿತು ಸಾಕಷ್ಟು ಉಲ್ಲೇಖಗಳಿವೆ. ಋಗ್ವೇದದಲ್ಲಿ ಸೃಷ್ಟಿಯ ಆರಂಭವನ್ನು ವಿವರಿಸುವಾಗ ಈ ವಿಶ್ವವೇ ಒಂದು ಸಂಕಲ್ಪದ ಫಲ ಎಂದು ಹೇಳಲಾಗಿದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳಲಾಗಿದೆ, ಈ ಲೋಕದಲ್ಲಿ ಮನುಷ್ಯನು ಯಾವ ಸಂಕಲ್ಪವನ್ನು ಮಾಡುತ್ತಾನೋ ಮರಣಾನಂತರವೂ ಅದೇ ಸಂಕಲ್ಪದಂತೆ ಆಗುತ್ತಾನೆ. ಇದು ಸಂಕಲ್ಪದ ಶಕ್ತಿಯನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಉಪನಿಷತ್ತುಗಳಲ್ಲಿ ಸಂಕಲ್ಪವು ಧ್ಯಾನ ಮತ್ತು ಧಾರಣೆಯ ಅಂಗವಾಗಿ ವ್ಯಕ್ತಿಯ ಇಚ್ಛಾಶಕ್ತಿ ಮತ್ತು ಬ್ರಹ್ಮಸತ್ಯದ ಅನುಸಂಧಾನಕ್ಕೆ ಮಾರ್ಗದರ್ಶಕವಾಗಿರುತ್ತದೆ ಎಂದು ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕರ್ಮಯೋಗದ ಬಗ್ಗೆ ವಿವರಿಸುವಾಗ ಫಲದ ಆಸೆಯಿಲ್ಲದೆ ಕರ್ಮವನ್ನು ಮಾಡಲು ಪ್ರೇರೇಪಿಸುತ್ತಾನೆ. ಆದರೆ ಕರ್ಮವನ್ನು ಪ್ರಾರಂಭಿಸುವ ಮೊದಲು ಒಂದು ದೃಢ ಸಂಕಲ್ಪದ ಅವಶ್ಯಕತೆ ಇದೆ. ಅರ್ಜುನನ ಮನಸ್ಸಿನ ಗೊಂದಲವನ್ನು ನಿವಾರಿಸಲು ಕೃಷ್ಣನು ಅವನಿಗೆ ಯುದ್ಧ ಮಾಡುವ ಸಂಕಲ್ಪವನ್ನು ದೃಢಪಡಿಸಲು ಸಹಾಯ ಮಾಡುತ್ತಾನೆ. ಯೋಗಸೂತ್ರಗಳಲ್ಲಿ ಪತಂಜಲಿಯು ಯಮ ಮತ್ತು ನಿಯಮಗಳ ಬಗ್ಗೆ ಹೇಳುವಾಗ ಮನಸ್ಸಿನ ಶುದ್ಧತೆ ಮತ್ತು ಸಂಕಲ್ಪ ಶಕ್ತಿಯ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಪುರಾಣಗಳಲ್ಲಿ ಬರುವ ಅನೇಕ ಕಥೆಗಳಲ್ಲಿ ಋಷಿ ಮುನಿಗಳು ತಪಸ್ಸಿನ ಮೂಲಕ ದೃಢ ಸಂಕಲ್ಪದಿಂದ ಕಷ್ಟಕರವಾದ ಕಾರ್ಯಗಳನ್ನು ಸಾಧಿಸಿದ ಉದಾಹರಣೆಗಳಿವೆ. ಈ ಎಲ್ಲಾ ಗ್ರಂಥಗಳು ಸಂಕಲ್ಪವು ಕೇವಲ ಮಾನಸಿಕ ಕ್ರಿಯೆಯಲ್ಲ, ಬದಲಿಗೆ ನಮ್ಮ ಭವಿಷ್ಯವನ್ನು ರೂಪಿಸುವ ಒಂದು ಶಕ್ತಿ ಎಂದು ಸ್ಪಷ್ಟಪಡಿಸುತ್ತವೆ. ಸಂಕಲ್ಪದ ಮಹತ್ವ. ಸಂಕಲ್ಪ ನಮ್ಮ ಜೀವನದಲ್ಲಿ ಏಕೆ ಅಷ್ಟು ಮಹತ್ವಪೂರ್ಣವಾಗಿದೆ? ಗುರಿ ಸಾಧನೆಗೆ ಸಹಕಾರಿ. ಸಂಕಲ್ಪವು ನಮ್ಮ ಗುರಿಗಳನ್ನು ಸ್ಪಷ್ಟಪಡಿಸಲು ಮತ್ತು ಅವುಗಳನ್ನು ತಲುಪಲು ಅಗತ್ಯವಾದ ಪ್ರೇರಣೆಯನ್ನು ನೀಡುತ್ತದೆ. ಇದು ನಮ್ಮ ಪ್ರಯತ್ನಗಳನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಸಕಾರಾತ್ಮಕ ಮನೋಭಾವ. ದೃಢ ಸಂಕಲ್ಪವು ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸುತ್ತದೆ. ಇದು ಸವಾಲುಗಳನ್ನು ಎದುರಿಸಲು ಧೈರ್ಯವನ್ನು ನೀಡುತ್ತದೆ. ಶಕ್ತಿಯ ಕೇಂದ್ರೀಕರಣ. ನಮ್ಮ ಮನಸ್ಸಿನ ಶಕ್ತಿಯನ್ನು ಒಂದು ನಿರ್ದಿಷ್ಟ ಉದ್ದೇಶದ ಕಡೆಗೆ ಕೇಂದ್ರೀಕರಿಸಲು ಸಂಕಲ್ಪ ಸಹಾಯ ಮಾಡುತ್ತದೆ. ಇದರಿಂದ ನಮ್ಮ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಧ್ಯಾನ, ಯೋಗ ಮತ್ತು ಇತರ ಅಭ್ಯಾಸಗಳನ್ನು ನಿಯಮಿತವಾಗಿ ಮಾಡಲು ಸಂಕಲ್ಪ ಅತ್ಯಗತ್ಯ. ಇದು ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಬಲಪಡಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಪುಟ್ಟ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಅಥವಾ ಕೆಟ್ಟ ಅಭ್ಯಾಸಗಳನ್ನು ಬಿಡಲು ಸಂಕಲ್ಪ ಬಹಳ ಮುಖ್ಯ. ಉದಾಹರಣೆಗೆ, ಪ್ರತಿದಿನ ವ್ಯಾಯಾಮ ಮಾಡುವುದು, ಹೊಸ ಕೌಶಲ್ಯ ಕಲಿಯುವುದು ಇತ್ಯಾದಿ. ಒಟ್ಟಿನಲ್ಲಿ ಸಂಕಲ್ಪವು ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಮತ್ತು ನಮ್ಮ ಜೀವನದ ಮೇಲೆ ಧನಾತ್ಮಕ ಪರಿಣಾಮ ಬೀರುವ ಒಂದು ಪ್ರಬಲ ಸಾಧನವಾಗಿದೆ. ಆ ಕಾರ್ಯವನ್ನು ಶುದ್ಧ ಮತ್ತು ದೈವೀಯ ಉದ್ದೇಶದಿಂದ ಮಾಡಿಸುವುದಕ್ಕೆ ಸಹಾಯ ಮಾಡುತ್ತದೆ. ಮನಸ್ಸಿನ ಕೇಂದ್ರೀಕರಣವೇ ಹೆಚ್ಚಾಗುತ್ತದೆ ಮತ್ತು ಅಭ್ಯಾಸದ ಫಲಿತಾಂಶ ದೀರ್ಘಕಾಲದಲ್ಲಿ ಪರಿಣಾಮಕಾರಿಯಾಗಿರುತ್ತದೆ. ಮನಸ್ಸಿನಲ್ಲಿ ಧೈರ್ಯ, ಕಂಡಾಳಿಕೆ ಮತ್ತು ಸ್ಪಷ್ಟ ಗುರಿಯನ್ನು ಜಾಗೃತಿಗೊಳಿಸುತ್ತದೆ. ಇದು ನಮ್ಮ ಆಸೆಗಳನ್ನು ವಾಸ್ತವವಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.